ಭೂಮಿಯಲ್ಲಿ 3 ರತ್ನಗಳು ಇರುತ್ತವೆ. ಅವುಗಳೆಂದರೆ ನೀರು, ಅನ್ನ ಮತ್ತು ಸುಭಾಷಿತಗಳು. ಮೂರ್ಖರು ಕಲ್ಲಿನ ಚೂರನ್ನು ರತ್ನವೆಂದು ಭಾವಿಸುವರು. ರತ್ನವೆಂದು ಸಾಧಾರಣರು ಭಾವಿಸುವುದು ಕಲ್ಲಿನ ಚೂರಿನಂತೆ ಬೆಲೆಯಿಲ್ಲದ ವಸ್ತುವಾಗಿರುತ್ತದೆ. ಅದಿಲ್ಲದೆಯೂ ಬದುಕಬಹುದು. ನೀರು, ಅನ್ನ ಮತ್ತು ಒಳ್ಳೆಯ ಮಾತುಗಳು ಜೀವನಕ್ಕೆ ಅತಿ ಮುಖ್ಯವಾದವುಗಳು. ಆದ್ದರಿಂದ ಅವೇ ಅನರ್ಘ್ಯ ರತ್ನಗಳು. ಬಡತನ, ರೋಗ, ದುಃಖಗಳು, ಬಂಧನ, ಚಟಗಳು ಇವುಗಳೆಲ್ಲ ಮನುಷ್ಯರಿಗೆ ತಮ್ಮದೇ ಅಪರಾಧವೆಂಬ ಮರದ ಹಣ್ಣುಗಳು. ತಮ್ಮ ದುಷ್ಕರ್ಮದ ಕಾರಣದಿಂದಾಗಿಯೇ ಮನುಷ್ಯರು ಬಡತನವೇ ಮುಂತಾದ ದುಃಖಗಳನ್ನು ಅನುಭವಿಸುತ್ತಾರೆ. ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಅದಕ್ಕೆ ತಕ್ಕ ಫಲವೇ ಸಿಗುತ್ತದೆ. ಹಣ, ಗೆಳೆಯರು, ಹೆಂಡತಿ, ಭೂಮಿ ಇವೆಲ್ಲವೂ ಮತ್ತೆ ಮತ್ತೆ ಲಭ್ಯವಾಗತಕ್ಕವುಗಳು. ಆದರೆ ಶರೀರ ಮಾತ್ರ ಪುನಃ ದೊರೆಯಲಾರದು. ಹಣವು ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು. ಹಾಗೆಯೇ ಗೆಳೆಯರು ಹೊಸದಾಗಿ ಪರಿಚಯವಾಗುತ್ತಿರುತ್ತಾರೆ. ಒಬ್ಬ ಹೆಂಡತಿ ಸತ್ತರೆ ಮತ್ತೊಬ್ಬಳನ್ನು ತರಬಹುದು. ಆದರೆ ಮನುಷ್ಯರ ಈ ಶರೀರ ಮಾತ್ರ ಒಮ್ಮೆ ನಾಶವಾದರೆ ಮತ್ತೆ ಬರಲಾರದು. ಅದರಿಂದ ಶರೀರ ಗಟ್ಟಿಯಾಗಿರುವಾಗ ಪುಣ್ಯ ಸಂಪಾದನೆ ಮಾಡಬೇಕು. ಅನೇಕ ಜನರು ಒಟ್ಟುಗೂಡಿದರೆ ಶತ್ರುಗಳನ್ನು ಜಯಿಸಬಲ್ಲರು. ಬಹಳವಾಗಿ ಮಳೆ ಸುರಿಸುವ ಮೋಡಗಳ ನೀರಿನ ಧಾರೆಯನ್ನು ಕೂಡ ಒಟ್ಟಾಗಿ ಬೆಳೆದಿರುವ ಹುಲ್ಲು ತಡೆದುಕೊಳ್ಳಬಲ್ಲದು. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ತತ್ವವನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ವಿಷಾದಪಡಿಸಿರುತ್ತಾರೆ. ದೊಡ್ಡ ಮಳೆಗೆ ಎತ್ತರವಾದ ಒಂಟಿ ಮರಗಳು ಬಿದ್ದು ಹೋಗಬಹುದು. ಆದರೆ ಒಟ್ಟಿಗೆ ಬೆಳೆದ ಹುಲ್ಲು ಅದನ್ನು ತಡೆದುಕೊಳ್ಳುತ್ತದೆ. ನೀರಿನ ಮೇಲೆ ಬಿದ್ದ ಎಣ್ಣೆ ದುಷ್ಟನಿಗೆ ಗೊತ್ತಾದ ಗುಟ್ಟಿನ ವಿಷಯ. ಸತ್ಪಾತ್ರದಲ್ಲಿ ಮಾಡಿದ ದಾನ, ಬುದ್ಧಿವಂತನು ಮಾಡಿದ ಶಸ್ತ್ರಾಭ್ಯಾಸ ಇವೆಲ್ಲವೂ ಸ್ವಶಕ್ತಿಯಿಂದಲೇ ವಿಸ್ತಾರವನ್ನು ಹೊಂದುತ್ತವೆ. ನೀರಿನ ಮೇಲೆ ಎಣ್ಣೆಯ ಹನಿಯನ್ನು ಹಾಕಿದರೆ ಸ್ವಾಭಾವಿಕವಾಗಿಯೇ ವಿಸ್ತಾರವಾಗುತ್ತದೆ. ದುಷ್ಟನಲ್ಲಿ ಗುಟ್ಟನ್ನು ಹೇಳಿದರೆ ಸ್ವಲ್ಪ ಕಾಲದಲ್ಲಿಯೇ ಎಲ್ಲ ಕಡೆ ಹರಡುತ್ತದೆ. ಸತ್ಪಾತ್ರರಲ್ಲಿ ಸ್ವಲ್ಪ ದಾನವನ್ನು ಮಾಡಿದರೂ ಅವರು ದಾನಿಯನ್ನು ವಿಶೇಷವಾಗಿ ಹೊಗಳುವುದರಿಂದ ಅವನ ದಾನ ಬುದ್ಧಿ ಪ್ರಕಟವಾಗುತ್ತದೆ. ಹಾಗೆಯೇ ಬುದ್ಧಿವಂತನು ಶಾಸ್ತ್ರವನ್ನು ಸ್ವಲ್ಪ ಅಭ್ಯಾಸ ಮಾಡಿದರೂ ಅಂತರಾರ್ಧವನ್ನು ಅರಿತು ವಿಸ್ತೃತವಾದ ಜ್ಞಾನವನ್ನು ಪಡೆಯುತ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.